ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಿಕನ್ ಪಿಕಲ್ ಮಾಡೋಣ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸಖತ್ತಾಗಿತ್ತು, ಖಾರವಾಗಿ ಚೆನ್ನಾಗಿದ್ದು. ನೀವು ಟ್ರೈ ಮಾಡಿ. ಫಸ್ಟು ಚಿಕನ್ಗೆ ಅರಿಶಿನ ಹಾಕ್ಕೊಂಡು 3 to 5 ಟೈಮ್ಸ್ ಚೆನ್ನಾಗಿ ತೊಳ್ಕೊಳ್ಳಿ. ಮತ್ತು ಒಂದು ಕಡಾಯಿ ಇಟ್ಬಿಟ್ಟು ಆ ಕಡಾಯಲ್ಲೇ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊಳ್ಳಿ. ಮತ್ತು ಚೂರೇ ಚೂರು ಅದಕ್ಕೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀರೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು. ನೋಡಿ, ಈ ಸ್ಟೇಜಲ್ಲಿ ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ನಂತರ ಹಾಕ್ಕೊಳ್ಳೋಣ. ಮತ್ತು ಈ ಪ್ಲೇಟಲ್ಲಿರೋ ಐಟಮ್ಸ್ ಎಲ್ಲನೂ ಜೀರಿಗೆ, ಧನ್ಯ, ಮೆಂತ್ಯ, ಪೆಪ್ಪರ್, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲ ಒಂದು ಸ್ಮಾಲ್ ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸುವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ. ಮತ್ತು ನೋಡಿ, ಈ ಥರ ಆಗಿರ್ಬೇಕು ಚಿಕನ್. ಎಲ್ಲ ನೀರು ಬಿಟ್ಕೊಂಡು ಈ ಥರ ಸಾಫ್ಟ್ ಆಗಿರುತ್ತೆ. ಮತ್ತು ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಇವಾಗ ರೋಸ್ಟ್ ಮಾಡ್ಕೋಬೇಕು. ಜಾಸ್ತಿ ರೋಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಸಾಫ್ಟಾಗಿರಲಿ. ಒಂದು 5 ಮಿನಿಟ್ಸ್ ಮಾತ್ರ ರೋಸ್ಟ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ರೋಸ್ಟ್ ಆದಾಗ ಚೆನ್ನಾಗಿರುತ್ತೆ. ಇವಾಗ ರೋಸ್ಟ್ ಆಗಿರೋದನ್ನ ಎತ್ತಿ ಒಂದು ಬೌಲ್ಗೆ ಹಾಕ್ಕೋಬೇಕು. ಮತ್ತು ಇವಾಗ ಇರೋ ಅದೇ ಎಣ್ಣೆದಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಮತ್ತು ಈಗ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಮಾಡಿಟ್ಕೊಂಡಿರೋ ಪುಡಿನ ಹಾಕ್ಕೋಬೇಕು. 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡಿಕೊಂಡು ಆವಾಗ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಮತ್ತು ರೋಸ್ಟ್ ಮಾಡಿಟ್ಕೊಂಡಿರೋ ಚಿಕನ್ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಗ್ಯಾಸ್ ಮೇಲೆ ಒಂದು 5 ಮಿನಿಟ್ಸ್ ಬಿಡಿ, ಚೆನ್ನಾಗಿ ಕುಕ್ ಆಗಲಿ. 5 ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಎಲ್ಲ ಪುಡಿ, ಎಣ್ಣೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಿಂಬೆ ರಸ ಹಾಕ್ಕೊಳ್ಳಿ. ಥ್ಯಾಂಕ್